ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಉತ್ತರ ಕೊರಿಯಾ ಈ ದೇಶದ ಹೆಸರು ಕೇಳಿದ ಕೂಡಲೇ ನಿಮಗೆ ಏನೆಲ್ಲ ನೆನಪಾಗುತ್ತೆ? ಬಹುತೇಕರಿಗೆ ಉತ್ತರ ಕೊರಿಯಾ ಅಂದ ತಕ್ಷಣ ಹುಚ್ಚುದೊರೆ ಕಿಮ್ನ ನೆನಪಾಗುತ್ತೆ. ಆತ ತೆಗೆದುಕೊಳ್ಳುವ ತಲೆಕೆಟ್ಟ ನಿರ್ಧಾರಗಳು, ಡೋಂಟ್ ಕೇರ್ ವ್ಯಕ್ತಿತ್ವ ನೆನಪಾಗುತ್ತೆ. ಕಿಮ್ ಜಾಂಗ್ ಉನ್ ಯಾರಿಗೂ ಕೇರ್ ಮಾಡುವ ವ್ಯಕ್ತಿಯೇ ಅಲ್ಲ. ಒಮ್ಮೆ ಡಿಸೈಡ್ ಮಾಡಿದರೆ ಮುಗಿತು, ಮತ್ತೆ ಯಾರ ಮಾತನ್ನ ಕೂಡ ಆತ ಕೇಳೋದಿಲ್ಲ. ಅಮೆರಿಕಾವನ್ನೇ ಎದುರು ಹಾಕಿಕೊಳ್ಳೋದಕ್ಕೆ ಕೂಡ ಕಿಮ್ ಹಿಂದೆ ಮುಂದೆ ನೋಡೋದಿಲ್ಲ. ಇಂತಹ ಕಿಮ್ನ ಜೊತೆ ಕಳೆದ 4-5 ವರ್ಷಗಳಿಂದ ಭಾರತದ ಸಂಬಂಧ ಅಷ್ಟೇನೂ ಚೆನ್ನಾಗಿರಲಿಲ್ಲ ಅಂದ್ರೆ ರಾಜತಾಂತ್ರಿಕ ಸಂಬಂಧಗಳು ಭಾರತ ಹಾಗೂ ಉತ್ತರ ಕೊರಿಯಾದ ನಡುವೆ ಇರಲೇ ಇಲ್ಲ. ಇದಕ್ಕೆ ಕಾರಣ ಭಾರತ ಉತ್ತರ ಕೊರಿಯಾದಲ್ಲಿದ್ದ ತನ್ನ ರಾಯಭಾರ ಕಚೇರಿಗೆ ಬಾಗಿಲು ಹಾಕಿದ್ದು. ರಾಯಭಾರ ಕಚೇರಿ ಇಲ್ಲ ಅಂದ್ರೆ ರಾಜತಾಂತ್ರಿಕ ಸಂಬಂಧಗಳು ಬಹುತೇಕವಾಗಿ ಅಂತ್ಯಗೊಂಡಂತೆಯೇ ಅರ್ಥ. ಹೀಗೆ ಒಂದು ರೀತಿಯಲ್ಲಿ ಅಂತ್ಯಗೊಂಡಿದ್ದ ಭಾರತ ಹಾಗೂ ಉತ್ತರ ಕೊರಿಯಾಗಳ ನಡುವಿನ ಸಂಬಂಧ ಈಗ ಮತ್ತೆ ಶುರುವಾಗುವ ಲಕ್ಷಣಗಳು ಕಾಣಿಸಿಕೊಳ್ತಾ ಇದೆ. ಉತ್ತರ ಕೊರಿಯಾದಲ್ಲಿ ಮತ್ತೊಮ್ಮೆ ತನ್ನ ರಾಯಭಾರ ಕಚೇರಿಯನ್ನ ಓಪನ್ ಮಾಡೋದಕ್ಕೆ ಭಾರತ ನಿರ್ಧಾರ ಮಾಡಿದೆ. ಈ ಮೂಲಕ ಭಾರತ ರಾಜತಾಂತ್ರಿಕ ವಿಚಾರವಾಗಿ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಭಾರತ ಹಾಗೂ ಉತ್ತರ ಕೊರಿಯಾ ದೇಶಗಳು ಹತ್ತಿರವಾಗುವ ಲಕ್ಷಣಗಳು ಕಂಡುಬರ್ತಾ ಇದೆ. ಭಾರತ ಹಾಗೂ ಉತ್ತರ ಕೊರಿಯಾ ದೇಶಗಳು ಹತ್ತಿರವಾಗುವ ಲಕ್ಷಣಗಳು ಕಂಡುಬರ್ತಾ ಇದ್ದಂತೆ ಅತ್ತ ಪಾಶ್ಚಿಮಾತ್ಯ ದೇಶಗಳ ಹೊಟ್ಟೆಗೆ ಬೆಂಕಿ ಬಿದ್ದ ರೀತಿಯಾಗಿದೆ. ಅಷ್ಟಕ್ಕೂ ಭಾರತ ಉತ್ತರ ಕೊರಿಯಾದಲ್ಲಿ ತನ್ನ ರಾಯಭಾರ ಕಚೇರಿಗೆ ಬಾಗಿಲು ಹಾಕಿದ್ದು ಯಾಕೆ? ಈಗ ಮತ್ತೊಮ್ಮೆ ರೀಓಪನ್ ಮಾಡೋದರ ಹಿಂದಿನ ಉದ್ದೇಶವೇನು? ಭಾರತ ಹಾಗೂ ಉತ್ತರ ಕೊರಿಯಾ ದೇಶಗಳ ನಡುವಿನ ಸಂಬಂಧದ ಇತಿಹಾಸವೇನು? ಭಾರತ ಉತ್ತರ ಕೊರಿಯಾ ನಡುವಿನ ಸಂಬಂಧ ಸುಧಾರಿಸುತ್ತಿದ್ದಂತೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೊಟ್ಟೆ ಉರಿ ಶುರುವಾಗಿದ್ದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಉತ್ತರ ಕೊರಿಯಾ ಈ ದೇಶದ ಜೊತೆ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಬೇಕು ಅಂದ್ರೆ ತುಂಬಾ ದೇಶಗಳು ಹಲವು ಸಲ ಯೋಚನೆ ಮಾಡ್ತಾವೆ. ಇಂತಹ ದೇಶದ ಜೊತೆ ಸ್ನೇಹ ಇಟ್ಕೊಳ್ಬೇಕಾ ಅಂತ ಯೋಚನೆ ಮಾಡ್ತಾವೆ. ಅದಕ್ಕೆ ಕಾರಣಗಳು ಏನು ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು. ಆದರೆ ಭಾರತ ಹಾಗೂ ಉತ್ತರ ಕೊರಿಯಾ ನಡುವಿನ ಸ್ನೇಹಕ್ಕೆ ಹಲವು ದಶಕಗಳ ಇತಿಹಾಸ ಇದೆ. ಕೊರೋನಾ ಬರುವವರೆಗೂ ಭಾರತ ಹಾಗೂ ಉತ್ತರ ಕೊರಿಯಾ ನಡುವಿನ ಸಂಬಂಧ ತುಂಬಾನೇ ಚೆನ್ನಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಉತ್ತರ ಕೊರಿಯಾದ ಜೊತೆ ಭಾರತ ರಾಜತಾಂತ್ರಿಕ ಸಂಬಂಧವನ್ನ ಇಟ್ಕೊಂಡಿದೆ. ಆ ಸಂಬಂಧದ ಬಗ್ಗೆ ಹೇಳೋದಕ್ಕಿಂತ ಮೊದಲು ಭಾರತ ಉತ್ತರ ಕೊರಿಯಾದಲ್ಲಿದ್ದ ತನ್ನ ರಾಯಭಾರಿ ಕಚೇರಿಯನ್ನ ಬಂದ್ ಮಾಡಿದ್ದು ಯಾಕೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. 2021 ಭಾರತದ ರಾಯಭಾರಿ ಕಚೇರಿ ಉತ್ತರ ಕೊರಿಯಾದಲ್ಲಿತ್ತು. ಎರಡು ದೇಶಗಳ ನಡುವಿನ ಸಂಬಂಧ ಚೆನ್ನಾಗಿರಬೇಕು ಅಂದ್ರೆ ರಾಯಭಾರ ಕಚೇರಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಇದೊಂದು ರೀತಿ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ರಾಯಭಾರಿ ಕಚೇರಿ ಇಲ್ಲ ಅಂದ್ರೆ ಆ ದೇಶಗಳ ನಡುವೆ ಸಂಬಂಧ ಚೆನ್ನಾಗಿಲ್ಲ ಅಂತ ಅರ್ಥ. ಹೀಗೆ 2021 ಭಾರತ ಹಾಗೂ ಉತ್ತರ ಕೊರಿಯಾ ನಡುವೆ ಎಲ್ಲವೂ ಚೆನ್ನಾಗಿತ್ತು. ಆದರೆ ಜುಲೈ 2021 ಭಾರತ ಉತ್ತರ ಕೊರಿಯಾದಲ್ಲಿದ್ದ ತನ್ನ ರಾಯಭಾರಿ ಕಚೇರಿಯನ್ನ ಬಂದ್ ಮಾಡುತ್ತೆ. ಈ ರೀತಿ ರಾಯಭಾರಿ ಕಚೇರಿಯನ್ನ ಬಂದ್ ಮಾಡಿದ್ದು ಯಾಕೆ ಅನ್ನುವ ಬಗ್ಗೆ ಭಾರತ ಕಾರಣಗಳನ್ನ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿ ಕೊರೋನಾದ ಅಟ್ಟಹಾಸ ಇದ್ದಿದ್ರಿಂದ ಭಾರತ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಿತ್ತು ಅಂತ ಹೇಳಲಾಗುತ್ತೆ. ಕೊರೋನಾ ಎಲ್ಲ ದೇಶಗಳಲ್ಲೂ ಇತ್ತು, ಹಾಗಂತ ಉಳಿದ ದೇಶಗಳಲ್ಲಿರುವ ರಾಯಭಾರಿ ಕಚೇರಿಗಳಿಗೆ ಭಾರತ ಬಾಗಿಲು ಹಾಕಿರಲಿಲ್ಲ. ಉತ್ತರ ಕೊರಿಯಾದಿಂದ ಮಾತ್ರ ಹೊರಬಂದಿತ್ತು ಅಷ್ಟೇ. ಕೊರೋನಾ ಮುಗಿದ ಮೇಲೆ ಕೂಡ ಭಾರತ ಯಾವುದೇ ರಾಯಭಾರಿಯನ್ನ ಉತ್ತರ ಕೊರಿಯಾಗೆ ನೇಮಕ ಮಾಡಿರಲಿಲ್ಲ. ಹೀಗೆ 4-5 ವರ್ಷದ ಗ್ಯಾಪ್ನ ನಂತರ ಇದೀಗ ಮತ್ತೊಮ್ಮೆ ಉತ್ತರ ಕೊರಿಯಾದಲ್ಲಿ ತನ್ನ ರಾಯಭಾರಿ ಕಚೇರಿಯನ್ನ ಓಪನ್ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಇದರ ಹಿಂದೆ ಹಲವು ಕಾರಣಗಳಿದೆ. ಈಗಿನ ಭಾರತದ ಪಾಲಿಸಿಗಳಿಗೂ ಉತ್ತರ ಕೊರಿಯಾದ ಪಾಲಿಸಿಗಳಿಗೂ ಸಾಮ್ಯತೆ ಇದೆ. ಕೊರಿಯಾದ ಭಾಗದಲ್ಲಿರುವ ದೇಶಗಳ ಜೊತೆ ಭಾರತ ಇಲ್ಲಿವರೆಗೆ ಅಂತಹ ಸಂಬಂಧಗಳನ್ನೇನು ಹೊಂದಿಲ್ಲ. ಜಪಾನ್ ಒಂದನ್ನ ಬಿಟ್ಟರೆ ಬೇರೆ ಯಾವ ದೇಶಗಳು ಕೂಡ ಭಾರತದ ತೀರ ಸನಿಹದಲ್ಲಿ ಇಲ್ಲ. ಈಗ ಉತ್ತರ ಕೊರಿಯಾಗೆ ಹತ್ತಿರವಾಗುವ ಮೂಲಕ ಆ ಭಾಗದಲ್ಲಿ ಮತ್ತೊಂದು ದೇಶದ ಜೊತೆ ಹತ್ತಿರವಾಗುವ ಪ್ರಯತ್ನವನ್ನ ಭಾರತ ಮಾಡ್ತಾ ಇದೆ. ಯಾಕೆ ಈಗ ಇಂಥದ್ದೊಂದು ನಡೆಯನ್ನ ಭಾರತ ಅನುಸರಿಸುತ್ತಿದೆ ಅಂದ್ರೆ ಅದಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಕೆಲವೊಂದು ಬೆಳವಣಿಗೆಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ಜಗತ್ತಿನಲ್ಲಿ ಹಲವು ಭಾಗದಲ್ಲಿ ಯುದ್ಧದ ಪರಿಸ್ಥಿತಿಗಳಿದೆ. ಈ ಸಂಘರ್ಷಗಳು ಕೆಲವೊಂದು ದೇಶಗಳನ್ನ ದೂರ ಮಾಡಿದ್ರೆ ಇನ್ನು ಕೆಲವು ದೇಶಗಳನ್ನ ಒಟ್ಟು ಮಾಡ್ತಾ ಇವೆ. ಒಂದು ಕಡೆ ರಷ್ಯಾ, ಚೀನಾ ಹಾಗೂ ಇರಾನ್ ನಡುವಿನ ಸಂಬಂಧಗಳು ಗಟ್ಟಿಯಾಗ್ತಾ ಇದೆ. ಚೀನಾ ಹಾಗೂ ಇರಾನ್ ಸದ್ಯ ರಷ್ಯಾದ ಬೆನ್ನಿಗೆ ನಿಂತ್ಕೊಂಡಿದೆ. ಮತ್ತೊಂದು ಕಡೆಯಲ್ಲಿ ಉತ್ತರ ಕೊರಿಯಾ ಕೂಡ ರಷ್ಯಾದ ಜೊತೆ ನಿಂತ್ಕೊಂಡಿದೆ. ಎಲ್ಲಿವರೆಗೆ ಅಂದ್ರೆ ರಷ್ಯಾದ ಪರವಾಗಿ ಉತ್ತರ ಕೊರಿಯಾದ ಸೈನಿಕರು ಕೂಡ ರಣರಂಗಕ್ಕೆ ಇಳಿದಾಗಿದೆ. ಅಲ್ಲಿಗೆ ರಷ್ಯಾ, ಇರಾನ್, ಚೀನಾ ಹಾಗೂ ಉತ್ತರ ಕೊರಿಯಾ ಸೇರಿಕೊಂಡು ಒಂದು ಬಲಿಷ್ಠ ಗುಂಪನ್ನೇ ಸೃಷ್ಟಿಸಿಕೊಂಡಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ. ಈ ಗುಂಪು ಪರೋಕ್ಷವಾಗಿ ಭಾರತ ಇರುವಂತಹ ಕ್ವಾಡ್ ಸಂಘಟನೆಗೆ ಟಕ್ಕರ್ ಕೊಡುವ ರೀತಿ ಇದೆ.
ಈ ಎಲ್ಲ ವಿಚಾರಗಳನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ದೇಶಗಳು ಕ್ವಾಡ್ ಸಂಘಟನೆಯ ವಿರುದ್ಧ ಇದ್ದಾವೆ ಅನ್ನೋದು ನಿಜ. ಹಾಗಂತ ಈ ಗುಂಪಿನಲ್ಲಿರುವ ಎಲ್ಲಾ ದೇಶಗಳು ಭಾರತದ ವಿರುದ್ಧ ಇಲ್ಲ. ಉದಾಹರಣೆಗೆ ರಷ್ಯಾ ನಮ್ಮ ಪರವಾಗಿಯೇ ಇರುವ ದೇಶ. ರಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧದ ಬಗ್ಗೆ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಚೀನಾ ಹಾಗೂ ಭಾರತದ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ ಬಿಡಿ. ಇನ್ನು ಇರಾನ್ ಬಗ್ಗೆ ನೋಡೋದಾದರೆ ಇರಾನ್ ಜೊತೆ ಭಾರತದ ಸಂಬಂಧ ಚೆನ್ನಾಗಿದೆ. ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳಿದ್ರೂ ವ್ಯಾವಹಾರಿಕವಾಗಿ ಭಾರತ ಇರಾನ್ ನಡುವಿನ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಇನ್ನು ಬಾಕಿ ಉಳಿದಿರೋದು ಉತ್ತರ ಕೊರಿಯಾ. ಉತ್ತರ ಕೊರಿಯಾದ ಜೊತೆ ಕಳೆದ 4 ವರ್ಷಗಳಿಂದ ಅಂತಹ ಮಾತುಕತೆಗಳೇನು ಆಗಿರಲಿಲ್ಲ. ಆದರೆ ಈಗ ಸಂಬಂಧವನ್ನ ಸುಧಾರಿಸಿಕೊಳ್ಳುವ ಮೂಲಕ ತನ್ನ ವಿರುದ್ಧ ಇರುವ ಇಡೀ ಗುಂಪನ್ನ ಹತ್ತಿರ ಮಾಡಿಕೊಳ್ಳೋದಕ್ಕೆ ಭಾರತ ಹೊರಟಿದೆ. ಇನ್ನು ಎರಡನೇ ಕಾರಣ ಅಮೆರಿಕದ ಹೊಸ ಅಧ್ಯಕ್ಷರಾಗಿ ಟ್ರಂಪ್ ಆಯ್ಕೆಯಾಗಿರೋದು. ಉತ್ತರ ಕೊರಿಯಾ ಹಾಗೂ ಅಮೆರಿಕ ನಡುವಿನ ಸಂಬಂಧ ಹಾವು ಮುಂಗುಸಿ ಇದ್ದಂತೆ. ಕಿಮ್ಗಂತೂ ಅಮೆರಿಕವನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಆದರೆ ಕಳೆದ ಬಾರಿ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಎಲ್ಲವನ್ನ ಸರಿ ಮಾಡುವ ಪ್ರಯತ್ನವನ್ನ ಮಾಡಿದ್ರು. ಕಿಮ್ಮನ್ನ ಒಂದಲ್ಲ ಎರಡಲ್ಲ 3 ಬಾರಿ ಭೇಟಿಯಾಗಿದ್ರು ಟ್ರಂಪ್. ಈಗ ಮತ್ತೊಮ್ಮೆ ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಅಮೆರಿಕ ಹಾಗೂ ಉತ್ತರ ಕೊರಿಯಾ ನಡುವಿನ ಸಂಬಂಧ ಸಹಜವಾಗಿಯೇ ಸುಧಾರಿಸಿಕೊಳ್ಳುತ್ತೆ. ಒಂದು ಕಾಲದ ಶತ್ರುಗಳೇ ಒಟ್ಟಾಗುತ್ತಿದ್ದರೆ ಭಾರತ ದೂರ ಇದ್ದು ಏನ್ ಪ್ರಯೋಜನ ಹೇಳಿ. ಇದೇ ಕಾರಣದಿಂದ ಭಾರತ ಈಗ ಬುದ್ಧಿವಂತಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಇನ್ನು ಮತ್ತೊಂದು ಕಾರಣ ಅಂದರೆ ಅದು ಪಾಕಿಸ್ತಾನ ಉತ್ತರ ಕೊರಿಯಾ, ರಷ್ಯಾ, ಇರಾನ್ನ ಗುಂಪಿನ ಜೊತೆ ಸೇರಿಕೊಂಡ್ರೆ ಅದು ಭಾರತಕ್ಕೆ ತುಂಬಾನೇ ಅಪಾಯ. ಪಾಕಿಸ್ತಾನ ಸಮಯವನ್ನ ಬಳಸಿಕೊಂಡು ಈ ಗುಂಪಿನ ಜೊತೆ ಸೇರಿಕೊಂಡ್ರು ಅಚ್ಚರಿ ಇಲ್ಲ. ಹೀಗಾಗಿ ಈ ಗ್ರೂಪ್ಗೆ ಸೇರುವ ಮೊದಲೇ ಭಾರತವೇ ಸೇರಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗೆ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನ ನೋಡಿಕೊಂಡು ಭಾರತ ಉತ್ತರ ಕೊರಿಯಾ ಜೊತೆಗಿನ ಸಂಬಂಧವನ್ನ ಮರುಸ್ಥಾಪಿಸಲು ಹೊರಟಿದೆ. ಹಾಗಂತ ಭಾರತ ಹಾಗೂ ಉತ್ತರ ಕೊರಿಯಾ ನಡುವಿನ ಸಂಬಂಧ ಚೆನ್ನಾಗಿರಲಿಲ್ಲ ಅಂತಲ್ಲ. ಉತ್ತರ ಕೊರಿಯಾ ಜೊತೆಗಿನ ಸಂಬಂಧಕ್ಕೆ 6 ದಶಕಗಳ ಇತಿಹಾಸ ಇದೆ. 1950ರಲ್ಲಿ ಕೊರಿಯನ್ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದು ಭಾರತ. ಕೊರಿಯನ್ ಯುದ್ಧವನ್ನು ಅಂತ್ಯಗೊಳಿಸುವಲ್ಲಿ ಭಾರತದ ಪಾತ್ರ ತುಂಬಾನೇ ದೊಡ್ಡದಿತ್ತು. ಯುದ್ಧ ನಿಂತ ನಂತರ ಉತ್ತರ ಕೊರಿಯಾ ಹಾಗೂ ದಕ್ಷಿಣ ಕೊರಿಯಾ ದೇಶಗಳ ಜೊತೆ ಭಾರತ ಉತ್ತಮ ಸಂಬಂಧವನ್ನೇ ಹೊಂದಿತ್ತು. 1970ರ ಸಮಯದಲ್ಲಿ ಭಾರತ ಆಲಿಪ್ತ ನೀತಿಯನ್ನ ಅನುಸರಿಸಿದಾಗ ಉತ್ತರ ಕೊರಿಯಾ ಕೂಡ ಭಾರತದ ಜೊತೆ ಕೈಜೋಡಿಸಿತ್ತು. ಹೀಗೆ 2 ದೇಶಗಳ ದ್ವಿಪಕ್ಷೀಯ ಸಂಬಂಧ ಚೆನ್ನಾಗಿಯೇ ಇತ್ತು. ಭಾರತದ ನಾಯಕರು ಕೊರಿಯಾಗೆ ಭೇಟಿ ನೀಡ್ತಾ ಇದ್ರು. ಕೊರಿಯಾದ ನಾಯಕರು ಭಾರತಕ್ಕೆ ಭೇಟಿ ಕೊಡ್ತಾ ಇದ್ರು. 2018ರಲ್ಲಿ ವಿ.ಕೆ. ಸಿಂಗ್ ಕೂಡ ಉತ್ತರ ಕೊರಿಯಾಗೆ ಭೇಟಿ ನೀಡಿದ್ರು. ಉತ್ತರ ಕೊರಿಯಾ 2 ವರ್ಷಗಳಿಗೊಮ್ಮೆ ಫಿಲ್ಮ್ ಫೆಸ್ಟಿವಲ್ ಆಯೋಜನೆ ಮಾಡುತ್ತೆ. ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾರತೀಯ ಸಿನಿಮಾಗಳನ್ನೇ ಹೆಚ್ಚಾಗಿ ಪ್ರದರ್ಶನ ಮಾಡಲಾಗುತ್ತೆ. ಹೀಗೆ ಹಿಂದಿನಿಂದಲೂ ಕೂಡ ಭಾರತ ಹಾಗೂ ಉತ್ತರ ಕೊರಿಯಾ ನಡುವೆ ಸಂಬಂಧ ಚೆನ್ನಾಗಿಯೇ ಇತ್ತು. ಆದರೆ ಕೊರೋನಾದ ಸಂದರ್ಭದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಭಾರತ ರಾಯಭಾರಿ ಕಚೇರಿಯನ್ನೇ ಬಂದ್ ಮಾಡಿತ್ತು. ಇದಕ್ಕೆ ಅಸಲಿ ಕಾರಣ ಏನು ಅನ್ನೋದು ಇಲ್ಲಿವರೆಗೆ ಗೊತ್ತಾಗಿಲ್ಲ. ಈಗ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನು ನೋಡಿಕೊಂಡು ಉತ್ತರ ಕೊರಿಯಾದ ಜೊತೆ ಮತ್ತೊಮ್ಮೆ ಹತ್ತಿರವಾಗ್ತಾ ಇದೆ ಭಾರತ. ಇದರಿಂದ ಪಾಶ್ಚಿಮಾತ್ಯ ದೇಶಗಳ ಹೊಟ್ಟೆ ಉರಿಯೋದಕ್ಕೆ ಶುರುವಾಗಿದೆ. ಕಾರಣ ಅವುಗಳಿಗೆ ಭಾರತವನ್ನ ಕಂಡ್ರೆ ಕೂಡ ಆಗೋದಿಲ್ಲ, ಉತ್ತರ ಕೊರಿಯಾವನ್ನ ಕಂಡ್ರೂ ಆಗೋದಿಲ್ಲ. ಭಾರತ ಉತ್ತರ ಕೊರಿಯಾದ ವಿಚಾರದಲ್ಲಿ ತೆಗೆದುಕೊಂಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.